ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುನೀತಾ ಮಾತಾಡ್ತಾ ಇರೋದು. ಇದು ಬಂದು ನನ್ನ ಫಸ್ಟ್ನೇ ಬ್ಲಾಗ್ ಆಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಾನು 3 ವೀಡಿಯೋಸ್ ಮಾಡಬೇಕು ಅಂತಂದರೆ ನನಗೆ ನಿಮ್ಮ ಸಪೋರ್ಟ್ ಬೇಕು. ಇದು ಬಂದು ನಮ್ಮೂರು ಬಂದು ಕನಕಪುರ. ನಾನು ಕನಕಪುರ ಸ್ಟೈಲಲ್ಲಿ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಇದು ಯಾವುದೇ ರೀತಿ ಮುದ್ದೆಗಾಗಿರ್ಬೋದು, ಅನ್ನಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಯಾವ ರೀತಿ ಬಂದಿದೆ ಅಂತ ನೋಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ನೇದಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟು. ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಹಾಕೋಬೇಕು. ಶುಂಠಿ ಇಲ್ಲದೆ ಇರೋ ಕಾರಣ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿದ್ದೀನಿ. ಬಟ್ ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ. 1 ಗಡ್ಡೆ ನಾನು ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ ಇಲ್ಲಿ. ಇದಕ್ಕೆ ಸ್ವಲ್ಪ ನಿಮಗೆ ಸೋಂಬು ಬೇಕಾಗುತ್ತೆ. ಆಮೇಲೆ ಒಂದು 4 ಲವಂಗ, 1 ಚಕ್ಕೆ, 1 ಟೊಮೊಟೊನು, 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಒಂದೊಂದು ಹಿಡಿ ತೊಗೊಳ್ಳಿ, ಕಾಯಿ, ಆಮೇಲೆ ಕರಿಬೇವು, ಕಡಲೆಪಪ್ಪು, ಮೆಣಸು, ಖಾರ ತಕ್ಕ ನೋಡ್ಕೊಂಡು ತೊಗೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 4-5 ಟೀ ಸ್ಪೂನ್ ಧನಿಯಾ ಪುಡಿ, 4-5 ಬ್ಯಾಡಗಿ ಮೆಣಸಿನಕಾಯಿ, ಆಮೇಲೆ ಒಂದು 10-12 ಕೆಂಪು ಮೆಣಸಿನ್ಕಾಯಿ ತೊಗೊಳ್ಳಿ. ನಿಮ್ಮ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ನಾನು ಆಯಿಲ್ ಬಂದು ಫಿಯೋನೋ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸು ಚಿಕನ್ ಸಾಂಬಾರಿಗೆ ಬೇಕಾಗಿರೋದು. ಬನ್ನಿ ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಹಾಗೇ ಎಲ್ಲನೂ ಹುರಿದಿದ್ದು ಹಾಗೇ ಮಿಕ್ಸಿಗೆ ಹಾಕ್ಕೊತಾರೆ. ಬಟ್ ಅದು ಒಂದು ರೀತಿ ಟೇಸ್ಟು. ಬಟ್ ಈ ಥರ ಮಾಡಿ ನೀವು ಮಸಾಲೆನ ಫ್ರೈ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಏನೇನು ಸ್ಪೈಸಸ್ ಏನೇನಿತ್ತು, ಚಕ್ಕೆ, ಲವಂಗ, ಸೋಂಪು, ಬೆಳ್ಳುಳ್ಳಿ, ಮೆಣಸು, ಕಡಲೆಪಪ್ಪು, ಮೆಣಸಿನ್ಕಾಯಿಗಳು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಪುದೀನ ಎಲ್ಲನೂ ಹಾಕೋಬೇಕಾಗತ್ತೆ. ಹುರಿತಾ ಇರಿ ಇದನ್ನು. ಜಸ್ಟ್ ಅದು ಮ್ಯಾಶ್ ಗೊತ್ತಾಗುತ್ತೆ ನಿಮ್ಗೆ, ಅದು ಸಾಫ್ಟ್ನೆಸ್ ಬರುತ್ತೆ. ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಈ ರೀತಿ ಮಾಡೋದ್ರಿಂದನೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕಾಯಿಕೂ ಹಾಕೋಬೇಕು. ಏನೇನಿದೆ ಎಲ್ಲನೂ ಹಾಕೋಬಿಡಿ. ನೀವು ಕರಿಬೇವು ಒಂದೆರಡು ಸ್ಲೈಸ್ ಜಸ್ಟ್ ಈರುಳ್ಳಿ ಎತ್ತಿಟ್ಕೊಳ್ಳಿ, ಅದನ್ನು ಸೈಡಿಗೆ ಇಟ್ಕೊಳ್ಳಿ. ಇದಕ್ಕೆ ಇವಾಗ ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಅದೇ ರೀತಿ ಇದನ್ನು ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲನೂ, ಅದಕ್ಕೆ ಹೊಂದ್ಕೊಳ್ಳಿ ಅಂದ್ಬಿಟ್ಟು. ಈ ಸ್ಮೆಲ್ಲೆಲ್ಲ ಹೋಗಿ ಈ ರೀತಿಯಾಗಿ ಮೆತ್ತಗಾಗಿರುತ್ತೆ. ಇದನ್ನು ಗ್ಯಾಸ್ ಆಫ್ ಮಾಡಿಬಿಡಿ. ಇದಕ್ಕೆ ಅವಾಗ ಎತ್ತಿಟ್ಕೊಂಡಿರುವಂತಹ ಒಂದು 4-5 ಧನಿಯಾ ಪೌಡರ್ನ ಹಾಕೋಬೇಕಾಗುತ್ತೆ. ನೀವು ಗ್ಯಾಸ್ ಆಫ್ ಮಾಡಿನೇ ಹಾಕಬೇಕು. ಇದನ್ನು ಈ ರೀತಿ ಇದನ್ನು ಹಾಕಾದ್ಮೇಲೆ ಏನು ಮಾಡಬೇಕು ಅಂತಂದರೆ, ನೀವು ಎಲ್ಲರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10-15 ನಿಮಿಷ ನೀವು ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಯಾಕೆಂದರೆ ಬಿಸಿ ಇದ್ದಾಗೆಲ್ಲ ಹಾಕಿದ್ರೆ ರುಬ್ಬಕ್ಕೆ ಅದು ಎಗರು ಬಿಡುತ್ತೆ, ಆ ಥರ ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಬಿಸಿ ಇರೋದನ್ನ ಹಾಕೊಳ್ಳೋಕೆ ಹೋಗಲೇಬೇಡಿ. ಥರ ತಣ್ಣಗಾದ್ಮೇಲೆ ನೀವೇನು ಮಾಡಿ ಅಂತಂದರೆ ಎಲ್ಲನೂ ಹಾಕ್ಕೊಂಡು ಅದೇ ಕುಕ್ಕರಲ್ಲಿ ನೀರಿದ್ದಿದ್ದ ಅದೇ ಕುಕ್ಕರ್ ನೀರನ್ನ ಸ್ವಲ್ಪ ಹಾಕ್ಕೊಂಡು, ನುಣ್ಣಗೂ ಬೇಡ, ಈ ಕಡೆ ತರ್ತರಿನೂ ಬೇಡ, ಸ್ವಲ್ಪ ಮಿಡ್ಲ್ ರೇಂಜಲ್ಲಿ ನೀವು ರುಬ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ನೋಡಿ. ರುಬ್ಕೊಂಡಾದಮೇಲೆ ನೀವು ಮತ್ತೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಆವಾಗಲೇ ಹೇಳಿದ್ನಲ್ಲ, ಸ್ವಲ್ಪ ಒಂದು ಚಿಕ್ಕ 4-5 ಎಸಳು ಈ ಥರ ಈರುಳ್ಳಿನ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು, ನೀವು ಇದಕ್ಕೆ ನಾನಿಲ್ಲಿ ಒಂದು 700 ಒಂದು 800 ಗ್ರಾಮ್ಸ್ ಅಷ್ಟು, ನಿಮಗೆ 700-800 ಗ್ರಾಮ್ ಅಷ್ಟು ಚಿಕನ್ನ ನಾನು ತೊಗೊಂಡಿದ್ದೀನಿ. ಈ ಚಿಕನ್ನ ನೀವು ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಇದು ಹಾಕ್ಕೊಂಡ್ಮೇಲೆ ನೀವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು, ಅರಿಶಿನ ಪೌಡ್ರ್ ಹಾಕ್ಕೋಬೇಕು. ಅರಿಶಿನ ಮೀನು ಹಾಕ್ಕೊಳ್ಳಿ. ಇದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ, ಚಿಲ್ಲಿ ಪೌಡ್ರ್ ಆ್ಯಕ್ಚುಲಿ ನಾನು ಅದು ಜಸ್ಟ್ ಅಂದರೆ ಖಾರ ಆಲ್ರೆಡಿ ನಮ್ಮ ಮೆಣಸೆಲ್ಲ ಹಾಕಿದ್ವಿ, ಬಟ್ ನಮ್ಮ ಮನೇಲಿ ಖಾರ ಜಾಸ್ತಿ ತಿಂತೀವಿ, ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಇಲ್ಲ ಹಾಕ್ಕೊಳ್ದೇ ಇದ್ರೆ ನೆಸೆಸಿಟಿ ಏನಿಲ್ಲ, ಚಿಲ್ಲಿನೂ ಕೂಡ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇದಾದಮೇಲೆ ಮೇಯ್ನ್ ನೀವು ಈ ಥರ ಕೊತ್ತಂಬರಿ ಸೊಪ್ಪನ್ನ ಜಸ್ಟ್ ಒಂದು 4 ಭಾಗ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿದ್ರೆ ಟೇಸ್ಟ್ ಒಂದು ಡಿಫ್ರೆಂಟಾಗಿರುತ್ತೆ ರೀ. ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ತುಂಬ ಚೆನ್ನಾಗಿದೆ. ಇದು ಹಾಕಿದ್ಮೇಲೆ ನೀವು ಸೌಟಲ್ಲಿ ಒಂದು ಸತಿ ಆಡಿಸಿ, ಬಟ್ ಜಾಸ್ತಿ ಸೌಟು ಆಡ್ಸೋಕ್ಕೆ ಹೋಗ್ಬೇಡಿ. ನಾನು ಕುಕ್ಕರ್ನೇ ಜಸ್ಟ್ ಅದನ್ನು ಎತ್ತಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಆ ರೀತಿ ಮಾಡೋದ್ರಿಂದ ಚಿಕನ್ನು ಕಲಿಸ್ಕೊಳ್ಳಲ್ಲ ನಿಮಗೆ, ಅಂದರೆ ನೀಟಾಗಿ ಎಲ್ಲನೂ ಸಿಗುತ್ತೆ, ಏನೂ ಆಗೋಲ್ಲ. ಜಾಸ್ತಿ ಆಡ್ಸೋಕ್ಕೆ ಹೋಗ್ಬೇಡಿ. ಇದನ್ನು ಇವಾಗ ಒಂದು ಜಾಸ್ತಿ ಇದರಲ್ಲಿ ಇದು ಮಾಡೋಕ್ಕೆ ಇಟ್ಬಿಡಿ. ನೋಡಿ, ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ನಾನು ಯಾವ ರೀತಿ ಅಂದ್ಬಿಟ್ಟು. ಸ್ವಲ್ಪ ತರಿಯಾಗೂ ರುಬ್ಬಿದ್ದೀನಿ, ಈ ಕಡೆ 2 ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡಿದ್ದೀನಿ ನಾನು. ನುಣ್ಣಗೂ ರುಬ್ಬಿಲ್ಲ, ಈ ಕಡೆ ಇದ್ರ ಚಿಕನ್ನ ನೋಡಿ ಈ ರೀತಿ ಬೆಂದಾಗಿದೆ. ಎಣ್ಣೆ ಬಿಡುತ್ತೆ, ಅವಾಗ ಗೊತ್ತಾಗುತ್ತೆ ನಿಮಗೆ ಚಿಕನ್ ಇದಾಗುತ್ತೆ ಅಂತ ಅಂದ್ಬಿಟ್ಟು. ಅದು ಸ್ವಲ್ಪ ಬೆಂದಿರುತ್ತೆ ಕೂಡ ಆ್ಯಕ್ಚುಲಿ. ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಇವಾಗ ಮಸಾಲೆ ಹಾಕ್ಕೋಬೇಕು. ಆವಾಗಲೇ ಆ್ಯಡ್ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋದ್ವಲ್ಲ, ಆ ಮಸಾಲೆನ ನೀವು ಹಾಕ್ಕೋಬೇಕಾಗತ್ತೆ. ನೀರು ನಿಮ್ಮ ಒಂದು ಥಿಕ್ನೆಸ್ ಯಾವ ರೀತಿ ಬೇಕು. ಒಬ್ಬೊಬ್ಬರು ಗಟ್ಟಿ ಮಾಡ್ತಾರೆ, ಒಬ್ಬೊಬ್ಬರು ತೆಳ್ಳಗೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಸ್ವಲ್ಪ ತೆಳ್ಳಗಿರೋದೇ ಇಷ್ಟ, ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊತೀನಿ. ಯಾವಾಗಲೂ ಗಟ್ಟಿ ಥರ ಮಾಡ್ಕೊಳ್ಳಲ್ಲ. ನಿಮ್ಗೇನಾದರೂ ದೋಸೆಗೆ, ಚಪಾತಿ ಇಂಥದಕ್ಕೆ ಬೇಕಂದರೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ. ನಾರ್ಮಲ್ ಅನ್ನ ಮುದ್ದೆಗೆ ಬಂದರೆ ನಾರ್ಮಲ್ ಮೀಡಿಯಮ್ ರೇಂಜಲ್ಲಿ ತೆಳ್ಳಗೆ ಮಾಡ್ಕೊಳ್ಳಿ. ನಾನು ನೀರು ಹಾಕಿ
2 ಸತಿ ನಾನು ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡೆ. ಅದಾದಮೇಲೆ ಒಂದು ಸತಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ ಇನ್ನೊಂದು ಸತಿ. ಇದ್ರಲ್ಲಿ ಜಾಸ್ತಿ ಚಿಕನ್ಗೆ ಉಪ್ಪು ಆಲ್ರೆಡಿ ಹಾಕಿರ್ತೀವಿ ನಾವು, ಸೊ ಮಸಾಲೆಗೇನು ಹಾಕಿರಲ್ಲ. ಸೊ ಅದಕ್ಕೋಸ್ಕರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ನೋಡಿದೆ ಸರಿಯಾಗಿತ್ತು, ಅದಕ್ಕೋಸ್ಕರ ನಾನು ಸುಮ್ಮನಾದೆ. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಸಾಂಬಾರ್ದು. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ಥರ ಮಾಡ್ಕೊಳ್ಳಿ. ಇದೊಂದು 10ರಿಂದ ಒಂದು 15 ನಿಮಿಷ ನಿಮ್ಗೆ ಕುದಿ ಬಂದುಬಿಡುತ್ತೆ. ಅದು ಕುದಿ ಬಂದಮೇಲೆ ಈ ರೀತಿಯಾಗಿರುವಂಥ ಸೂಪರಾಗಿರುವಂತಹ ಟೇಸ್ಟಿಯಾದಂತಹ ಕನಕಪುರ ಸ್ಟೈಲ್ನ ಚಿಕನ್ ಸಾಂಬಾರು ರೆಡಿ ಟು ಈಟ್. ಹಾಟಾಗಿ ಒಬ್ಬೊಬ್ಬರು ಕುಡಿತಾರೆ ಇದನ್ನು. ನಮ್ಮ ಅಪ್ಪಂಗೆ ತುಂಬಾ ಇಷ್ಟ ಕುಡಿಯೋದು ಅಂತ ಅಂದರೆ, ಹಾಕಿದ ತಕ್ಷಣ ಹಾಗೆ ಕುಡಿತಾರೆ, ತುಂಬಾ ಇಷ್ಟಪಡ್ತಾರೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು ಸೋ ಮಚ್ ಗೈಸ್.